ಪಡೆದುಕೊಳ್ಳೋದಕ್ಕೆ ಯತ್ನ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಆಗಸ್ಟ್ 26ನೇ ತಾರೀಕು ನಡೆದಂತಹ ಅಥಣಿ ಪಟ್ಟಣದಲ್ಲಿ ನಡೆದಿತ್ತು ಈ ಘಟನೆ. ತ್ರಿಮೂರ್ತಿ ಜ್ಯುವೆಲರ್ಸ್ಗೆ ನುಗ್ಗಿ ದರೋಡೆಗೆ ಯತ್ನಿಸಿತ್ತು ಒಂದು ಗ್ಯಾಂಗ್. ಮಾಲೀಕನಿಗೆ ಗನ್ ತೋರಿಸಿ ದರೋಡೆಗೆ ಯತ್ನ ಮಾಡಿತ್ತು. ಬಟ್ ಆ ಯತ್ನ ವಿಫಲವಾಗಿತ್ತು. ಬಂಧಿತರಿಂದ 2 ಕಂಟ್ರಿ ಪಿಸ್ತೂಲು 7 ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ವಿಜಯ್, ಜಾವಿದ್, ಯಶವಂತ್, ಓಂಕಾರ್ ಸೇರಿ 5ರನ್ನ ಬಂಧಿಸಿದ್ದಾರೆ ಪೊಲೀಸರು. ಮಧ್ಯಪ್ರದೇಶದಿಂದ ಕಂಟ್ರಿ ಪಿಸ್ತೂಲನ್ನು ಪಡೆದಿರುವ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಮಾಹಿತಿ ಸಿಕ್ಕಿದೆ. ಈ ಗ್ಯಾಂಗ್ ಇಷ್ಟೇನಾ, ಇನ್ನೂ ದೊಡ್ಡದಾಗಿದೆಯಾ, ಇವರು ಎಲ್ಲಿಂದ ಈ ರೀತಿಯ ಬಂದೂಕುಗಳನ್ನೆಲ್ಲ ತರಿಸ್ತಾ ಇದ್ರು, ಎಲ್ಲದರ ಬಗ್ಗೆಯೂ ಕೂಡ ಈಗ ಪೊಲೀಸರು ಮಾಹಿತಿಯನ್ನು ಕೆತ್ಕೋದಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯಪ್ರದೇಶದಿಂದ ಇವರು ಕಂಟ್ರಿ ಪಿಸ್ತೂಲನ್ನು ತರಿಸಿರೋದು ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಏನಾದರೂ ಈ ರೀತಿಯ ದರೋಡೆಗೆ ಪ್ಲಾನನ್ನು ಮಾಡಿದ್ರಾ ಅನ್ನೋದರ ಬಗ್ಗೆಯೂ ಕೂಡ ಈಗ ಬಾಯಿ ಬಿಡಿಸುವಂತಹ ಕೆಲಸ ಆಗ್ತಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ದರೋಡೆಕೋರರು 2 ವೀಲರ್ನಲ್ಲಿ ಬಂದಿರ್ತಾರೆ. ಯಾವಾಗ ಅವರು ಮಾಡಿದಂತಹ ದರೋಡೆಯ ಯತ್ನ ವಿಫಲವಾಗುತ್ತೋ ಅಲ್ಲಿಂದ ಕಾಲು ಕೀಳ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದೇ ಫುಟೇಜನ್ನು ಇಟ್ಟುಕೊಂಡು ಪೊಲೀಸರು ಈ ದರೋಡೆಕೋರರಿಗೆ ಬಲೆ ಬೀಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 5ರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವರೆಲ್ಲರೂ ಕೂಡ ಪ್ರೊಫೆಷ್ನಲ್ ದರೋಡೆಕೋರರು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದರೆ ಅವ್ರ ಬಳಿ ಇದ್ದಂತಹ ಪಿಸ್ತೂಲು, ಅವ್ರು ಮಾಡಿಕೊಂಡಂತಹ ಪ್ರಯತ್ನ, ಅವ್ರು ಮಾಡಿದಂತಹ ಆ ಯತ್ನ ಎಲ್ಲವೂ ಕೂಡ ಅದನ್ನು ತೋರಿಸ್ತಾ ಇರುವಂಥದ್ದು. ಹಾಗಾಗಿ ಇವರ ಮೂಲವನ್ನು ಕೆದಕುವಂತಹ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು. ಆಗಲೇ ಮಧ್ಯಾಹ್ನ ಇಬ್ಬರು ಜನ ತ್ರಿಮೂರ್ತಿ ಜ್ಯುವೆಲರ್ಸ್ ಅಂಗಡಿಗೆ ನುಗ್ಗಿಬಿಟ್ಟು ಅಲ್ಲಿ ಒಂದು ಬಂದೂಕನ್ನು ತೋರಿಸ್ಬಿಟ್ಟು ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ದಿನ ಹಾಡಾಗಲೇ ಇದ್ದಿದ್ದರಿಂದ ಕೆಲವೊಂದಿಷ್ಟು ಜನರಿಗೆ ಇವರು ಇಬ್ಬರು ವೆಪನ್ ಇಟ್ಕೊಂಡು ಒಳಗಡೆ, ಅವರೆಲ್ಲ ಪೂರ್ತಿ ಮಾಸ್ಕ್ ಹಾಕ್ಕೊಂಡಿದ್ರು. ಅವ್ರು ನೋಡಿದ ತಕ್ಷಣ ಜನ ಬಂದು ಸ್ವಲ್ಪ ಅಲ್ಲಿ ಗದ್ದಲ ಮಾಡಿದಾಗ ಇವರು ತಕ್ಷಣ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಓಡಿ ಹೋದರು. ಆ ಒಂದು ಪ್ರಕರಣವನ್ನು ಕೂಡ ನಮ್ಮ ಅಥಣಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಈ ಆರೋಪಿಗಳನ್ನ ಪತ್ತೆಗೆ ತಂಡಗಳನ್ನ ರಚಿಸಿ ಕೆಲಸ ಮಾಡ್ತಾಯಿದ್ರು. ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು, ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಬಂಧಿಸಲಿಕ್ಕೆ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ವಿಜಯ್ ಜಾವೀರ್ 33 ವರ್ಷ, ಇವನು ಈಚಿಲ್ಕರಂಜಿ ಅವನು, ಜೊತೆಗೆ ಯಶವಂತ್ ಓಂಕಾರ್ 24 ವರ್ಷ, ಇವನು ತಾಸ್ಗಾಂವ್ ಸಾಂಗ್ಲಿ ಜಿಲ್ಲೆಯವನು. ಇವರಿಬ್ಬರನ್ನ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, 5 ದರೋಡೆಕೋರರ ಗ್ಯಾಂಗ್ ಅನ್ನ ಪೊಲೀಸರು ಲಾಕ್ ಮಾಡಿದ್ದು ಹೇಗೆ? ಜೊತೆಗೆ ಇವರ ಮೂಲವನ್ನ ಕೆದಕಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿದ್ದೇನು ಅಂತ ಹೇಳಿ. ಹೌದು ಪ್ರೇಮ್, ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಆಗಸ್ಟ್ 26ರಂದ ನಡೆದಂತ ಘಟನೆ ಇದು. ತ್ರಿಮೂರ್ತಿ ಜ್ಯುವೆಲರ್ಸ್ ಏನು ಇವರು 2 ವೀಲರ್ ಮೇಲೆ ಬರ್ತಾರೆ, ಅಲ್ಲಿ ದರೋಡೆಗೆ ಯತ್ನ ವಿಫಲ ಆಗತ್ತೆ. ಆದ್ರೆ ಆ CCTVಯಲ್ಲಿ ಇವೆಲ್ಲಾ ದೃಶ್ಯಗಳು ಕೂಡ ಸರಿಯಾಗಿರುತ್ತೆ. ಹೀಗಾಗಿ CCTV ದೃಶ್ಯಗಳ ಒಂದು ಮಾಹಿತಿಯನ್ನು ಹಿಡಿದುಕೊಂಡಂತ ಅಥಣಿ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಅವರ ವ್ಯಾಪಕವಾದ ಬಲೆಯನ್ನು ಬೀಸ್ತಾರೆ. ಮತ್ತೆ ಎಲ್ಲಿ ಹೋದ್ರು, ಹೇಗೆ ಎಲ್ಲಾ ವಿಚಾರಗಳನ್ನು ಕೂಡ ಒಂದಷ್ಟು ಪ್ಲಾನ್ ಅನ್ನ ಮಾಡಿಕೊಂಡು ಈಗ ಅವರನ್ನ ಎಲ್ಲರೂ ಕೂಡ ಅರೆಸ್ಟ್ ಮಾಡಿರುವಂತದ್ದು. ಮತ್ತೆ ಇವ್ರ ಹಿಂದ್ಗಡೆ ಯಾರಿದ್ದಾರೆ, ಎಲ್ಲಿಂದ ಇವರು ಗನ್ನನ್ನ ತರಿಸ್ತಾ ಇದ್ರು ಎಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಜೊತೆಗೆ ಇನ್ನು ಇಬ್ಬರು ಇದಕ್ಕೆ ವಿಚಾರ ಸಂಬಂಧಪಟ್ಟಂಗೆ ಏನು ಎನ್ಕ್ವೈರಿ ಮಾಡ್ತಿರುವಂತದ್ದು. ಒಟ್ಟಿಗೆ ಈ ವಿಚಾರದಲ್ಲಿ 5 ಜನರ ಆರೋಪಿಗಳ ಬಂಧನ ಆಗಿರುವಂತದ್ದು. ಮತ್ತೆ ಆರೋಪಿ ಕಳಿಸಿದ ಕೃತ್ಯಕ್ಕೆ ಬಳಸಿದ ಕಾರು ಮತ್ತು ಹಣ ಜಪ್ತಿಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಬೆಳಗಾವಿ SP ಅವರಂತ ಭೀಮಾಶಂಕರ್ ಗುಳೇದ್ರಿ ಎಲ್ಲ ಮಾಹಿತಿ ನೀಡಿದ್ದಾರೆ. ಮತ್ತೆ ಹಿಂದ್ಗಡೆ ಇನ್ನೂ ಎಷ್ಟು ಜಾಲ ಇದೆ ಇಂತರ, ಯಾಕಂದ್ರೆ ಈ ಬರ್ತಕ್ಕಂತ ಅಥಣಿ ಇರಬಹುದು, ಈ ಕಾಗವಾಡ ಈ ಭಾಗದಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾದಿಂದ ಬಾರ್ಡರ್ ಇರೋದ್ರಿಂದ ಬಹಳಷ್ಟು ಈ ತರ ಕೃತ್ಯ ಆಗ್ತಾ ಇರೋದ್ರಿಂದ ಇದು ಮಾಹಿತಿಯನ್ನು ಕೂಡ ಕಲೆ ಆಗ್ತದೆ ಅಂತ ತಿಳಿಸಿರುವಂತದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.